ಯಾರು ಇರ್ಲಿ ಬಿಡ್ಲಿ, ನನ್ನ ಪಟ್ಟಾಭಿಷೇಕ ಅಂತೂ ಇನ್ನೊಂದು 2 ದಿನದಲ್ಲಿ ನಡೆಯುತ್ತೆ. ಅದನ್ನ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಗೆ ದತ್ತನ್ ಬಗ್ಗೆ ಬಾಯ್ ಬಿಡಿಸ್ಬೇಕು ಅಂತ ಅಂದ್ರೆ ಇರೋದು 2 ದಾರಿ. ಒಂದು ಶರಾವತಿ, ಒಂದು ಕರೀಂ. ಶರಾವತಿ ಅಂತೂ ಬಾಯ್ ಬಿಡಲ್ಲ. ಕರೀಂನ ಲಾಕ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗ್ಬೋದು. ಅಂದ್ರೆ ಅವನ ಹಿಡಿಯೋದು ಹೇಗೆ? ಎಲ್ಲಿರ್ತಾನೆ ಅವನು? ಅದಕ್ಕಿರೋದು ಒಂದೇ ದಾರಿ. ಏನು? ಅವನು ಹಿಂದು ಮುಂದೆ ನೋಡೋದು 2 ವಿಚಾರಕ್ಕೆ. ಒಂದು ಶರಾವತಿ ಕರೆದ್ರೆ, ಇನ್ನೊಂದು ಹೆಣ್ಣಿನ ಆಸೆಗೆ. ಅವನಿಗಿರೋ ಹೆಣ್ಣಿನ ಆಸೆನ ಉಪಯೋಗಿಸ್ಕೊಂಡು ನಾನು ಅವನನ್ನ ಹಿಡಿಯೋದಕ್ಕೆ ಸಹಾಯ ಮಾಡ್ತೀನಿ. ಅವನಿಗೆ ಕಾಲ್ ಮಾಡಿ ಇಂಥ ಕಡೆ ಸಿಗ್ತೀನಿ ಅಂತ ಹೇಳ್ತೀನಿ. ಅವನ್ ಬರ್ತಾನೆ, ಆಗ ಅವನನ್ನ ಲಾಕ್ ಮಾಡ್ಬೋದು. ಬೇಡ, ಮತ್ತೆ ನೀನು ಆ ಕೋಪಕ್ಕೆ ಹೋಗ್ಬೇಡ. ಇಲ್ಲ ದೃಷ್ಟಿ, ಬರೀ ಕೆಟ್ಟದೇ ಮಾಡ್ಕೊಂಡು ಬಂದಿರೋ ನನಗೆ ಒಳ್ಳೇದ್ ಮಾಡೋದಕ್ಕೆ ಅಂತ ಇರೋದು ಇದೊಂದೇ ಅವಕಾಶ. ಇದನ್ನ ನಾನು ಮಿಸ್ ಮಾಡ್ಕೊಳಲ್ಲ. ಇದಕ್ ಬೇಕಾಗಿರೋದು ಒಂದೇ, ಒಂದು ಹೊಸ ಸಿಮ್ ತರಿಸ್ಕೊಡೋದಷ್ಟೇ. ಬಜರಂಗಿ, ಬಜರಂಗಿ, ಯಾರು ನಮ್ಮೋರಲ್ಲ. ಯಾರಿಗೂ ನಮ್ ಸಂತೋಷ ಬೇಕಾಗಿಲ್ಲ. ಎಲ್ರು ಮೋಸ ಮಾಡೋರೆ ಬಜರಂಗಿ. ಹೌದು ನೇತ್ರ, ನಾವ್ ಯಾರ ಅಕ್ಕ ಅಂತ ಅನ್ಕೊಂಡಿರ್ತೀವೋ ಅವ್ರು ನಮ್ಮ ಅಕ್ಕ ಆಗೇ ಇರಲ್ಲ. ಅಣ್ಣ ಅನ್ಸ್ಕೊಂಡವ್ರು ಅಣ್ಣ ಆಗುಳ್ತಿಲ್ಲ. ಇನ್ ಕೆಲವರು ದತ್ತನಂತವ್ರು ಎಲ್ಲ ನಮ್ಮವರು ಅಂತ ನಂಬಿ ಪದೇ ಪದೇ ಮೋಸ ಹೋಗ್ತಾರೆ. ಅಲ್ಲ, ನೀನ್ ಏನ್ ಹೇಳ್ತಿದ್ಯಾ ಬಜರಂಗಿ? ದತ್ತನ್ ಪ್ರೀತಿ ಹಸುವನ್ನ ಬಳಸ್ಕೊಂಡು ಅವನ್ಗೆ ಪ್ರೀತಿ ಬಡ್ಸೋದ್ರ ಬದಲು ವಿಷ ಬಡ್ಸ್ಬಿಟ್ಟಿದ್ದಾರೆ ನೇತ್ರ. ನನಗೇನು ಅರ್ಥ ಆಗ್ತಿಲ್ಲ ಬಜರಂಗಿ. ನಡಿ, ಮೊದ್ಲು ಇಲ್ಲಿಂದ ಹೋಗೋಣ. ಇಲ್ಲಿಗೆ? ಇನ್ನೆಲ್ಲಿಗೆ? ಮದ್ವೆ ಆಗೋದಿಕ್ಕೆ. ಏನು? ಹೌದು ಬಜರಂಗಿ, ಈಗ ನಮ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಈ ಮನೇಲಿ ಯಾರು ನಮ್ಮ ಮದ್ವೆನ ಒಪ್ಪಲ್ಲ. ನೀನ್ ನಂಗ್ ತಾಳಿ ಕಟ್ಬಿಟ್ರೆ ಈ ಮದ್ವೆನ ಒಪ್ಕೊಳ್ಳೇಬೇಕಲ್ವಾ? ಬಿಡು, ನಿನ್ಗೇನ್ ಹೊತ್ತು ಗೊತ್ತು ಇಲ್ವಾ? ದತ್ತ ನಮ್ಮಿಂದ ದೂರ ಆಗಿದ್ದಾನೆ ಅನ್ನೋ ನೋವಲ್ಲಿ ನಾನಿದ್ದೀನಿ. ಇಂಥ ಸಮಯದಲ್ಲಿ ಬಂದು ಮದುವೆ ಆಗೋಣ ಅದು ಇದು ಅಂತ ಹೇಳ್ತಿದ್ಯಲ್ಲ, ನಿನ್ಗೇನು ಅನ್ಸೋದೇ ಇಲ್ವಾ? ಅಲ್ಲ ಬಜರಂಗಿ, ನಿನ್ಗೊಬ್ಬನ್ಗೆ ನಾನ್ ನೋವಿರೋದು. ಅವನು ನನ್ರು, ನನಗ್ ಬೇಜಾರ ಇರಲ್ವಾ? ನೋವಿನಲ್ಲಿದ್ದಿದ್ರೆ ನೀನ್ ಈ ತರ ಎಲ್ಲ ಮಾತಾಡ್ತಾನೆ ಇರ್ಲಿಲ್ಲ. ಯಾರಿರ್ಲಿ ಬಿಡ್ಲಿ, ಸೂರ್ಯ ಹುಟ್ತಾನೆ ಅಲ್ವಾ? ಅದೇ ರೀತಿ ನಮ್ ಬದುಕು ನಡಿಲೇಬೇಕಲ್ವಾ? ನಮ್ ಪ್ರೀತಿ ಅಪಾಯಕ್ ಸಿಕ್ಕಿದೆ ಬಜರಂಗಿ. ನೀನ್ ಇವತ್ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ಇನ್ಯಾವತ್ತೂ ನಾನು ನಿಮ್ಗೆ ಸಿಗಲ್ಲ. ಬಾ ಬಾ, ಹೋಗ್. ಪ್ರತಿ ಸಲ ನಿನ್ನ ಸ್ವಾರ್ಥ ಬುದ್ಧಿಯಿಂದ ಯೋಚನೆ ಮಾಡೋದ್ ಬಿಟ್ಟು ಕೆಲವೊಂದ್ಸಲ ಆದ್ರೂ ಮನಸ್ಸಿಂದ ಯೋಚನೆ ಮಾಡೋದನ್ನ ಕಲ್ತ್ಕೊ. ಅವಾಗ ನಿನ್ಗೆ ಒಳ್ಳೇದು. ಜೀವನ ಏನು ಅಂತ ಅರ್ಥ ಆಗತ್ತೆ. ದತ್ತ ಇಲ್ದೆ ಈ ಬಜರಂಗಿ ಒಂದು ಹೆಣ ಕಣೆ. ಹೇಳು, ಈ ಹೆಣದ ಜೊತೆ ಮದುವೆ ಆಗ್ತೀಯಾ? ಹೇಳು ನೇತ್ರ, ಹೇಳು. ಇಲ್ಲ ಬಜರಂಗಿ, ನಾನು ದತ್ತಂಗ್ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ವಿಷಯದಲ್ಲಿ ಬಿಸಿಯಾಗಿದ್ದೀನಿ. ಅದೆಲ್ಲ ಮುಗಿಯೋವರೆಗೂ ನೀನ್ ನನ್ ಮುಂದೆ ಬರ್ಬೇಡ. ಮದುವೆ ಸುತ್ತಿನ ತೆಗಿಬೇಡ. ಅಂದ್ರೆ ನಾನ್ ನಿನಗ್ ಏನು ಅಲ್ವಾ? ನಮ್ ಮದ್ವೆ ನಿನಗ್ ಮುಖ್ಯನೇ ಅಲ್ವಾ? ಮುಖ್ಯನೇ, ಆದ್ರೆ ದತ್ತನ್ ಬಗ್ಗೆ ತಿಳ್ಕೊಳ್ಳೋದು ಈ ಮದುವೆಗಿಂತ ಮುಖ್ಯ. ದತ್ತ ಏನಾದ ಅಂತ ತಿಳ್ಕೊಳ್ಳೋವರೆಗೂ ಈ ಮದುವೆ ಎಲ್ಲ ಬರೀ ಕನ್ಸು.
ಬಜರಂಗಿ ಬಜರಂಗಿ ಸಿಮ್ಮು ಮತ್ತೆ ಫೋನು. ದೃಷ್ಟಿ, ಸೀಮಾ ಇಷ್ಟೆಲ್ಲ ಮೋಸ ಮಾಡಿದಾಳೆ, ಅವಳನ್ನ ನಂಬೋದಾ? ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಬಜರಂಗಿ. ನಾವು ಆ ಕರೀಂನ ಹುಡುಕ್ಲೇಬೇಕು. ಅವತ್ತು ಅವಳಿಂದಾನೇ ದೃಷ್ಟಿ ಲಾಕ್ ಆಗಿದ್ದು. ಈಗ ಮತ್ತೆ ನಮ್ಗೆ ಡಬಲ್ ಕ್ರಾಸ್ ಮಾಡಿ ಶರಾವತಿ ಹೆಲ್ಪ್ ಮಾಡಿದ್ರೆ? ಇಲ್ಲ ಅಣ್ಣ, ನಮ್ಮ ಅಕ್ಕನ್ಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದೆ, ಕ್ಷಮೆನೂ ಕೇಳಿದಾಳೆ. ಈ ಸಾರಿ ಹಾಗೆ ಮಾಡಲ್ಲ. ಶರಾವತಿ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ ಅಂತಾನು ಹೇಳ್ತಾಳೆ. ಅವರೇ ನಂಗೆ ಅಟ್ಯಾಕ್ ಮಾಡಿಸಿದ್ದು ಅಂತಾನು ಹೇಳ್ತಾಳೆ. ಈಗ ಈ ಮನೆಗೆ ಸೀಮನ್ ಕರ್ಕೊಂಡ್ ಬಂದಿದ್ಯಾರು? ಇದೇ ಶರಾವತಿ ಅವರು. ಅವರಿಬ್ಬರಿಗೂ ಆಗಲ್ಲ ಅಂತ ಅಂದ್ಮೇಲೆ ಇದೇ ಶರಾವತಿ ಅವರು ಸೀಮನ್ ಯಾಕೆ ಕರ್ಕೊಂಡ್ ಬರ್ತಾರೆ? ಬಜರಂಗಿ ಹೇಳೋದು ಪಾಯಿಂಟ್ ಅಲ್ವಾ? ಇಲ್ಲ ಅಣ್ಣ, ಅವಳು ಇಲ್ಲಿಗೆ ಇಷ್ಟಪಟ್ಟು ಬಂದಿಲ್ಲ. ಅವಳನ್ನ ಹತ್ರ ಇಟ್ಕೊಂಡ್ರೆ ಶರಾವತಿ ಅವ್ರ ಗುಟ್ಟು ಭದ್ರವಾಗಿರುತ್ತೆ ಅಂತ. ನೀನೇನೇ ಹೇಳು ದೃಷ್ಟಿ, ನನ್ಗೆ ಆ ಸೀಮನ್ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅದರಲ್ಲೂ ತತ್ತಂಗೆ ಶರಾವತಿ ಅವರೇ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ನನ್ಗಂತೂ ಸಂಬಂಧಗಳ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ನಮ್ಮ ಅಕ್ಕ ರೂಪಂಗೂ ಶರಾವತಿ ಚಿಕ್ಕಮ್ಮವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಅಕ್ಕ ಆಸೆ ಬುರ್ಕಿ ಆದ್ರೂ ಅಷ್ಟು ಕ್ರೂರಿ ಅಲ್ಲ. ಪರಿಸ್ಥಿತಿ ಕಟ್ಬಿದ್ದು ಆ ರೀತಿ ತಪ್ಪುಗಳನ್ನ ಮಾಡಿದಾಳೆ. ಏನೋ ಮನುಷ್ಯರು ಸುಳ್ಳು ಹೇಳ್ಬೋದು ಅಣ್ಣ, ಆದ್ರೆ ಅವ್ರ ಕಣ್ಗಳು ಸುಳ್ಳು ಹೇಳಲ್ಲ. ನಮ್ಮ ಅಕ್ಕನ ಕಣ್ಣಲ್ಲಿ ನಿಜವಾಗ್ಲೂ ಪಶ್ಚಾತ್ತಾಪ ಇದೆ. ಈ ಸಾರಿ ನಾವು ಅವಳನ್ನ ನಂಬಹುದು. ದೃಷ್ಟಿ, ಸಿಮ್ ಸಿಕ್ತಾ? ಇನ್ನು ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಆ ಕರೀಂ ಜೊತೆ ನಮಗೆ ಬೇಕಾದಾಗ ಮಾತಾಡಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ. ಇನ್ನು ನಿಮಗೆ ಬಿಟ್ಟಿದ್ದು. ಈ ಸಲ ಬೆನ್ನಿಗೆ ಚೂರಿ ಹಾಕಲ್ಲ ತಾನೆ? ಹಾಗೇನಾದ್ರೂ ಮಾಡಿದ್ರೆ ನನಗೆ ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬಜರಂಗಿ, ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸ ಆದಷ್ಟು ಬೇಗ ಆಗ್ಬೇಕು. ಅದೇ ಭಾವ, ಎಲ್ಲಿ ಹುಡ್ಕೋದು, ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ನಿಮ್ ರೂಮಲ್ಲಿ ಏನಾದ್ರೂ ಸಾಕ್ಷಿ ಸಿಗ್ಬೋದಾ? ಇದ್ರೂ ಇರ್ಬೋದು, ಹುಡ್ಕೋಣ. ಆದ್ರೆ ಆ ಶರಾವತಿಗೆ ಅನುಮಾನ ಬಂದ್ರೆ? ನೀವೊಂದ್ ಸ್ವಲ್ಪ ಅವ್ರ ಗಮನನ ಬೇರೆ ಕಡೆ ಸೆಳೆದ್ರೆ ಆ ರೂಮಲ್ಲಿ ಏನಾದ್ರೂ ಸಾಕ್ಷಿ ಸಿಗ್ಬೋದಾ ಅಂತ ನಾನು ಗುಟ್ಟಾಗಿ ಹೋಗಿ ನೋಡ್ತೀನಿ. ಸರಿ ದೃಷ್ಟಿ. ಮನೇಲಿ ಎಲ್ಲರೂ ಶೋಕದಲ್ಲಿ ಮುಳುಗೋಗಿದ್ದಾರೆ ಕರೀಂ. ದತ್ತು ಕತೆ ಇನ್ನು ಮುಗೀತು. ಇನ್ 2 ದಿವಸದಲ್ಲಿ ನನ್ನ ಪಟ್ಟಾಭಿಷೇಕ. ಡೋಂಟ್ ವರಿ ಕರೀಂ, ನೀನ್ ದುಬೈಗೆ ಹೋಗೋಕ್ಕೂ ಮುಂಚೆ ನಾನು ಪಟ್ಟಾಭಿಷೇಕ ಮಾಡ್ಕೋತೀನಿ. ಈ ಮನೆ ಅಧಿಕಾರನೆಲ್ಲ ನನ್ನ ಕೈಗೆ ತಗೊಳ್ಳೋ ದಿನ. ಯಾರಿಲ್ದೆ ಹೋದ್ರು ನೀನಂತೂ ಇರ್ಬೇಕು ಕರೀಂ. ನನ್ನ ಪಟ್ಟಾಭಿಷೇಕದ ದಿನ ಇಲ್ಲೇ ನಮ್ಮ ಮನೇಲೆ ನಾನು ನಿನ್ಗೊಂದು ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ತೀನಿ. ಓಕೆ, ಬಾಯ್. ಎಸ್, ಬೇಗ ಬೇಗ ನನ್ನ ಪಟ್ಟಾಭಿಷೇಕಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ಕೋಬೇಕು. ಏನ್ ಶರಾವತಿ, ಅದೇನೋ ಪಟ್ಟಾಭಿಷೇಕ ಅಂತೆಲ್ಲ ಮಾತಾಡ್ತಿದ್ದೆ? ಅದು ದತ್ತು ಹೋದ್ಮೇಲೆ ಅವನ ಕೆಲ್ಸಗಳೆಲ್ಲ ಹಾಗೆ ಪೆಂಡಿಂಗ್ ಇವೆ. ಎಷ್ಟೋ ಡೀಲ್ಗಳು ಹಾಗೆ ನಿಂತಿವೆ. ನಮ್ ಬೆಲೆ ಕಡಿಮೆ ಆಗ್ತಾ ಇದೆ. ಅವನ ಜಾಗಕ್ಕೆ ಯಾರಾದ್ರೂ ಉತ್ತರಾಧಿಕಾರಿ ಬರ್ಬೇಕಲ್ವಾ? ಅದಕ್ಕೆ ಅವನ ಜಾಗಕ್ಕೆ ನನ್ನ ಪಟ್ಟಾಭಿಷೇಕ ಆಗತ್ತೆ.
ಇನ್ ಮುಂದೆ ದತ್ತು ವ್ಯವಹಾರ ಎಲ್ಲ ನಾನೇ ನೋಡ್ಕೊಳ್ಳೋದು. ಅದಕ್ಕೆಲ್ಲ ಈಗೇನು ಅರ್ಜೆಂಟು? ಅಂದ್ರೆ ನನ್ನ ತಮ್ಮ ಮಾಡಿಟ್ಟಿರೋ ಆಸ್ತಿ ಎಲ್ಲ ನೋಡ್ಕೊಳ್ಳೋರಿಲ್ದೆ ಬೀದಿ ಪಾಲಾಗ್ಬೇಕಾ? ಅದನ್ನ ಕಾಪಾಡೋದಕ್ಕೆ ಒಂದು ಬಲವಾದ ಕೈ ಬೇಕೇ ಬೇಕು. ಈ ಮನೇಲಿ ದತ್ತುನ್ ಬಿಟ್ರೆ ನನ್ನಷ್ಟು ಸ್ಟ್ರಾಂಗ್ ಯಾರಿದ್ದಾರೆ? ಇನ್ನೂ ನನ್ನ ಗಂಡನ ಬಗ್ಗೆ ಪೂರ್ತಿ ಗೊತ್ತೇ ಆಗಿಲ್ಲ. ಆಗ್ಲೇ ಬಿಡೋ ಮಾತು ಮಾತಾಡ್ತಿದ್ದೀರಾ? ನೋಡಿ, ನನ್ನ ಗಂಡನ್ ಬಿಟ್ಟು ಬೇರೆ ಯಾರು ಸ್ಟ್ರಾಂಗ್ ಅನ್ನೋ ಮಾತೇ ಇಲ್ಲ. ನನ್ನ ಗಂಡ ಬಂದೇ ಬರ್ತಾರೆ. ನಿನ್ನನ್ ಬಿಟ್ಟು ಬೇರೆ ಎಲ್ರೂ ದತ್ತು ಸತ್ತಿದಾನೆ ಅಂತಾನೆ ನಂಬಿರೋದು. ಆದ್ರೆ ನಾನ್ ನಂಬಿಲ್ವಲ್ಲ. ನೀನ್ ಒಬ್ಳೆ ನಂಬಿಕೆನ್ ಕಟ್ಕೊಂಡು ದತ್ತು ಕಟ್ಟಿರೋ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಳ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ಇನ್ನೊಂದ್ 2 ದಿನದಲ್ಲಿ ನನ್ ಪಟ್ಟಾಭಿಷೇಕ ನಡೆಯುತ್ತೆ. ಶರು, ಯಾಕೆ ಇಷ್ಟ ಆತ್ರ? ಇನ್ನು ಅತ್ತೆಮ್ಮ ಆಶ್ರಮದಲ್ಲೇ ಇದ್ದಾರೆ. ಅವ್ರಿಗೂ ಹೇಳೋಣ ಅನ್ಕೊಂಡೆ, ಬಟ್ ಹೇಗ್ ಹೇಳಕ್ಕಾಗತ್ತೆ? ದತ್ತು ಎಲ್ಲಿ ಅಂತ ಕೇಳ್ತಾರೆ, ಏನ್ ಹೇಳೋದು? ದತ್ತು ಹೋಗಿರೋ ವಿಷಯ ಇನ್ನು ದೃಷ್ಟಿಗೆ ತಡ್ಕೊಳಕ್ಕಾಗಿಲ್ಲ. ಇಲ್ಲ ಇಲ್ಲ ಅಂತ ವಾದ ಮಾಡ್ತಿದ್ದಾಳೆ. ಅಮ್ಮ ತಡ್ಕೋತಾಳ? ಅವಳಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೆ. ಹಾರ್ಟ್ ಅಟ್ಯಾಕ್ ಆಗಿ ಅವಳು ಸತ್ತೋದ್ರೆ ಅದಕ್ಕೆ ನನ್ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಅಮ್ಮನ್ನು ಕರೀತಾ ಇಲ್ಲ. ಆಶ್ರಮದಲ್ಲಿ ಹೇಗಿದ್ರು ಟಿವಿನೂ ಇಲ್ಲ, ಫೋನು ಇಲ್ಲ. ಯಾವ ವಿಷಯನೂ ಅವ್ರಿಗೆ ಗೊತ್ತು ಮಾಡಬೇಡಿ ಅಂತ ಹೇಳಿಟ್ಟಿದ್ದೀನಿ. ಸ್ವಲ್ಪ ದಿನ ಅವರಲ್ಲಿದ್ದು ಸುಧಾರಿಸ್ಕೊಳ್ಳಿ, ನಿಧಾನಕ್ಕೆಲ್ಲ ಹೇಳಿದ್ರಾಯ್ತು. ಆದ್ರೆ ಒಂದಂತೂ ಫೈನಲ್, ಯಾರು ಇರ್ಲಿ ಬಿಡ್ಲಿ, ನನ್ನ ಪಟ್ಟಾಭಿಷೇಕ ಅಂತೂ ಇನ್ನೊಂದು 2 ದಿನದಲ್ಲಿ ನಡೆಯುತ್ತೆ. ಅದನ್ನ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅವ್ರ ಸಂಭ್ರಮದಲ್ಲಿ ಅವ್ರು ಇರ್ಲಿ. ಆದಷ್ಟು ಬೇಗ ನಮ್ಮ ಕೆಲಸ ನಾವು ಮಾಡಿ ಮುಗಿಸೋಣ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಣ್ಣ.